ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತನಾಡಿದ್ದಾರೆ. ತಮ್ಮ ಹರಿತವಾದಂತಹ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿದ್ರು. SIT ಮಾಡಿದ್ರಿಂದ ಸತ್ಯ ಹೊರಗೆ ಯಾರ್ಯಾರು ಇವರು ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅಂತ ಮಾತು ಗೊತ್ತಾಗಿದೆ. ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಈಗ ಜನ ಬರಬಾರ್ದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯದ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ. ಬುರುಡೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗಜ್ಜಾಹೀರಾಗಿದೆ. ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ. ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ SIT ರಚಿಸಿರುವುದನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸ್ವಾಗತಿಸಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿಟ್ಟು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ. ಇದು ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕೆಂದು ಷಡ್ಯಂತ್ರ. ಕೆಲವರು ಕ್ಷೇತ್ರವನ್ನ ಮುಗಿಸಬೇಕೆಂಬ ಹುನ್ನಾರ ಮಾಡಿದ್ರು. ಅದನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಈಗ ಜನ ಬರಬಾರ್ದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯದ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ, ಕಳಂಕ ನಿವಾರಣೆಗೆ ಸತ್ಯ ದರ್ಶನ ಸಮಾವೇಶ. ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಇಂದು ಚಂಡಿಕಾ ಯಾಗ ನಡೆಸಲಾಯಿತು. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಭಕ್ತರಿಂದ ಈ ಚಂಡಿಕಾ ಯಾಗವನ್ನ ಹಮ್ಮಿಕೊಂಡಿತ್ತು. ದೇವಸ್ಥಾನದ ಮೇಲೆ ಬಂದ ಎಲ್ಲ ಅಪಮಾನ ದೂರವಾಗಲಿ, ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆ ಜೊತೆ ಸತ್ಯ ದರ್ಶನ ಸಮಾವೇಶ ನಡೆಸಲಾಯಿತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತನಾಡಿದ್ದಾರೆ. ತಮ್ಮ ಹರಿತವಾದಂತಹ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿದ್ರು. SIT ಮಾಡಿದ್ರಿಂದ ಸತ್ಯ ಹೊರಗೆ ಯಾರ್ಯಾರು ಇವರು ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅಂತ ಮಾತು ಗೊತ್ತಾಗಿದೆ. ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಈಗ ಜನ ಬರಬಾರ್ದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯದ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಇಚ್ಛೆ. ಬುರುಡೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗಜ್ಜಾಹೀರಾಗಿದೆ. ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ. ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ SIT ರಚಿಸಿರುವುದನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸ್ವಾಗತಿಸಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿಟ್ಟು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ. ಇದು ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕೆಂದು ಷಡ್ಯಂತ್ರ. ಕೆಲವರು ಕ್ಷೇತ್ರವನ್ನ ಮುಗಿಸಬೇಕೆಂಬ ಹುನ್ನಾರ ಮಾಡಿದ್ರು. ಅದನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು.
ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ, ಕಳಂಕ ನಿವಾರಣೆಗೆ ಸತ್ಯ ದರ್ಶನ ಸಮಾವೇಶ. ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಇಂದು ಚಂಡಿಕಾ ಯಾಗ ನಡೆಸಲಾಯಿತು. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಭಕ್ತರಿಂದ ಈ ಚಂಡಿಕಾ ಯಾಗವನ್ನ ಹಮ್ಮಿಕೊಂಡಿತ್ತು. ದೇವಸ್ಥಾನದ ಮೇಲೆ ಬಂದ ಎಲ್ಲ ಅಪಮಾನ ದೂರವಾಗಲಿ, ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆ ಜೊತೆ ಸತ್ಯ ದರ್ಶನ ಸಮಾವೇಶ ನಡೆಸಲಾಯಿತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿಗಳು ಮಾತನಾಡಿದ್ದಾರೆ. ತಮ್ಮ ಹರಿತವಾದಂತಹ ಮಾತಿನ ಮೂಲಕ ಅಪಪ್ರಚಾರಿಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಹಾಗೆಯೇ ಸನ್ನಿಧಿಯ ಕಳಂಕ ನಿವಾರಣೆಗೆ ಭಕ್ತರು ಸತ್ಯ ದರ್ಶನ ಸಮಾವೇಶವನ್ನು ಮಾಡಿದ್ದಾರೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿದೆ. SIT ಮಾಡಿದ್ರಿಂದ ಸತ್ಯ ಹೊರಗೆ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅಂತ ಮಾತು ಗೊತ್ತಾಗಿದೆ. ಕ್ಷೇತ್ರದಿಂದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಬುರುಡೆ ಗ್ಯಾಂಗ್ ಕುತಂತ್ರ ತನಿಖೆಯಲ್ಲಿ ಬಹಿರಂಗ. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಧರ್ಮಾಧಿಕಾರಿ ಮಾತು. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಷಡ್ಯಂತ್ರ ಜಗಜ್ಜಾಹೀರಾಗಿದೆ. ಮಂಜುನಾಥನ ಕ್ಷೇತ್ರದ ಮೇಲೆ ಅಪಪ್ರಚಾರಿಗಳು ಮಾಡಿದ ಕುತಂತ್ರದ ಮುಖವಾಡ ಕಳಚಿದೆ. ಹೇಗಾದರೂ ಕ್ಷೇತ್ರವನ್ನ ಮುಗಿಸಬೇಕೆಂಬ ಷಡ್ಯಂತ್ರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ SIT ರಚಿಸಿರುವುದನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸ್ವಾಗತಿಸಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ರೆ ಇಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿಟ್ಟು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ. ಇದು ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕೆಂದು ಷಡ್ಯಂತ್ರ. ಕೆಲವರು ಕ್ಷೇತ್ರವನ್ನ ಮುಗಿಸಬೇಕೆಂಬ ಹುನ್ನಾರ ಮಾಡಿದ್ರು. ಅದನ್ನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ಅಂತ ಧರ್ಮಸ್ಥಳ ಧರ್ಮಾಧಿಕಾರಿ ಹೇಳಿದ್ದಾರೆ. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದಿಂದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ, ಕಳಂಕ ನಿವಾರಣೆಗೆ ಸತ್ಯ ದರ್ಶನ ಸಮಾವೇಶ. ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಇಂದು ಚಂಡಿಕಾ ಯಾಗ ನಡೆಸಲಾಯಿತು. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಭಕ್ತರಿಂದ ಈ ಚಂಡಿಕಾ ಯಾಗವನ್ನ ಹಮ್ಮಿಕೊಂಡಿತ್ತು. ದೇವಸ್ಥಾನದ ಮೇಲೆ ಬಂದ ಎಲ್ಲ ಅಪಮಾನ ದೂರವಾಗಲಿ, ವೀರೇಂದ್ರ ಹೆಗ್ಗಡೆ ಮೇಲಿನ ಷಡ್ಯಂತ್ರ ದೂರವಾಗಲಿ ಅಂತ ಪೂಜೆ ಜೊತೆ ಸತ್ಯ ದರ್ಶನ ಸಮಾವೇಶ ನಡೆಸಲಾಯಿತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.